ನಮಸ್ಕಾರ, ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ಕುಚ್ಚಿದ ಸಿಹಿ ಕಡುಬು ಅಥವಾ ಹಬೆ ಕಡುಬು ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ 1 ಲೋಟದಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಅರ್ಧ ಲೋಟದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೆರೆಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕರಗಲಿಕ್ಕೆ ಶುರುವಾಗುತ್ತೆ ಬೆಲ್ಲ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಇರುವಂತಹ ನೀರು ಕೂಡ ಆವಿ ಆಗಬೇಕು. ಅಲ್ಲಿ ತನಕನೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ತುಂಬ ಹುರ್ಕೋಬೇಕು ಅಂತ ಏನೂ ಇಲ್ಲ. ಈಗ ಇದಾಗಿದೆ. ಈಗ ಬಾಣಲೆಗೆ 1.5 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು ಈಗ ಕುದಿಲಿಕ್ಕೆ ಬಿಡಬೇಕಾಗತ್ತೆ. ಹಾಗೆ ಒಂಚೂರು ಉಪ್ಪನ್ನ ಹಾಕ್ತಾ ಇದ್ದೀನಿ. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದು ಕುದಿಲಿಕ್ಕೆ ಬರ್ತಾ ಇದೆ. ಈಗ ಇದಕ್ಕೆ 1 ಲೋಟದಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ ಇದನ್ನು. ಅದಾದ ನಂತರ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಒಂದು 5 ನಿಮಿಷ ಆದಮೇಲೆ ಈ ಥರ ಬೆರೆಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಮುಚ್ಚಿಡ್ತಿದ್ದೀನಿ ಬೇಯಲಿಕ್ಕೋಸ್ಕರ. ಬೆಂದಾದ ನಂತರ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಇದು ಬೆಂದಿದೆ. ಈಗ ನೋಡಿ, ಒಂಚೂರು ಕೈಗೆ ಎಣ್ಣೆನೋ ತುಪ್ಪನೋ ಹಚ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೋಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಂಡು ಈಗ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದನ್ನು ನಾವು ನಾಗರ ಪಂಚಮಿ ದಿನ ನಾವು ಮಾಡ್ತೀವಿ. ಅವತ್ತಿನ ದಿವಸ ಎಣ್ಣೆಯಲ್ಲಿ ಕರಿಬಾರ್ದು ಅಂತ ಹೇಳೋದ್ರಿಂದ ನಾವು ಇದನ್ನು ಬೇಯಿಸಿಬಿಟ್ಟು ನಾವು ಸಿಹಿನ ಮಾಡ್ಕೊತೀವಿ. ಹಾಗೆ ಖಾರ ಕೂಡ ಮಾಡ್ಕೋಬೋದು. ನುಚ್ಚಿನುಂಡಿನ ಮಾಡ್ತೀವಿ ಈ ಪಂಚಮಿ ದಿನ. ಯಾಕಂದರೆ ಅದನ್ನು ಎಣ್ಣೆಯಲ್ಲಿ ಕರಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈಗ ಹಬೆಯಲ್ಲಿ ಬೇಯಿಸ್ತೀವಿ. ಈಗ ನೋಡಿ, ಉಳ್ಳೆಗಳನ್ನು ಮಾಡಿಟ್ಕೊಂಡ ನಂತರ ಒಂದು ಪ್ಲಾಸ್ಟಿಕ್ ಹಾಳೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಇನ್ನೊಂದು ಪ್ಲಾಸ್ಟಿಕ್ ಹಾಳೆನ ಅದ್ರ ಮೇಲೆ ಇಟ್ಬಿಟ್ಟು ಇದನ್ನು ಒಂದು ಪ್ಲೇಟ್ ಸಹಾಯದಿಂದ ನಾವು ಅದನ್ನು ರೌಂಡ್ ಶೇಪ್ ಬರೋ ಥರ ನಾವು ಒತ್ತಬೇಕಾಗತ್ತೆ. ಅಥವಾ ಲಟ್ಟಣಿಗೆ ತಗೊಂಡು ಕೂಡ ನೀವು ಲಟ್ಟಿಸ್ಕೋಬೋದು. ಈಗ ನೋಡಿ, ಅದಕ್ಕೆ ನಾನು ಏನು ಹೂರಣ ಮಾಡಿ ಇಟ್ಕೊಂಡಿದ್ದೆ ಕಾಯಿ ಹೂರಣನ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ನಿಧಾನವಾಗಿ ಹಗುರವಾಗಿ ನಾವು ಅದನ್ನು ಸುತ್ತಲೂ ಕ್ಲೋಸ್ ಮಾಡಬೇಕು. ಈಗ ನೋಡಿ, ಈ ಥರ ಆಗುತ್ತೆ. ಸೊ ನೀಟಾಗಿ ಹರ್ಕೊಂಡಿಲ್ಲ, ನೀಟಾಗಿ ಬಂದಿದೆ. ಈಗ ಅದೇ ಥರನೇ ಎಲ್ಲ ಉಳ್ಳೆಗಳನ್ನು ನಾನು ಮಾಡಿಟ್ಕೊಂಡಿರೋದನ್ನು ನಾನು ಕಡುಬುಗಳನ್ನಾಗಿ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಉಳ್ಳೆಗಳನ್ನು ತಗೊಂಡಾಗ ಸ್ವಲ್ಪ ನಾದಿಕೊಂಡು ಲಟ್ಟಿಸ್ಬೇಕು. ತುಂಬ ದಪ್ಪ ಹಾಳೆನೂ ಕೂಡ ಬೇಡ, ತುಂಬ ತೆಳುವಾಗಿನೂ ನಾವು ಮಾಡ್ಕೋಬಾರ್ದು. ತುಂಬ ಪ್ರೆಷರ್ ಹಾಕಿ ನಾವು ಒತ್ತಬಾರ್ದು, ಇಲ್ಲಾಂದ್ರೆ ಹರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಇದನ್ನು ಅಂದರೆ ಒತ್ತಬೇಕಾಗತ್ತೆ. ಈಗ ನೋಡಿ, ಇದಾಗಿದೆ. ಇದನ್ನು ನೀವು ಮೋಲ್ಡ್ನಲ್ಲಿ ಕೂಡ ಹಾಕಿ, ಕಡುಬಿನ ಮೋಲ್ಡ್ನಲ್ಲಿ ಕೂಡ ಹಾಕಿ ಪ್ರೆಸ್ ಮಾಡ್ಕೋಬೋದು. ಈಗ ಸ್ಟೀಮರಿಗೆ ನಾನು ಸ್ವಲ್ಪ ತುಪ್ಪನ ಸವರಿದ್ದೆ, ಅದಕ್ಕೆ ಈಗ ಇಡ್ತಾ ಇದ್ದೀನಿ. ಎಲ್ಲ ಕಡುಬುಗಳನ್ನು ಇಟ್ಬಿಟ್ಟು ಬೇಯಿಸಬೇಕಾಗತ್ತೆ. ಇಲ್ಲಿ ಅಥವಾ ಮನೆಯಲ್ಲಿ ಬಾಳೆ ಎಲೆ ಇಡ್ಬೋದು, ಬರೀ ಪ್ಲೇಟ್ನಲ್ಲಿ ಇಡೋದಕ್ಕಿಂತ ಆ ಥರನೂ ಇಟ್ಕೋಬೋದು, ಎಲೆಗಳ ಮೇಲೆ ಇಟ್ಕೋಬೋದು. ಈಗ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ಈಗ ಅದನ್ನು ಇಡ್ಲಿ ಕುಕ್ಕರ್ ಸ್ಟ್ಯಾಂಡ್ನಲ್ಲಿ ಬೇಯಿಸ್ತಾ ಇದ್ದೀನಿ. ಈಗ ಇದು ಒಂದು 5ರಿಂದ 10 ನಿಮಿಷ ಬೆಂದರೆ ಸಾಕು. ಈಗ ಬಿಸಿ ಬಿಸಿಯಾದ ಕಡುಬು ರೆಡಿಯಾಗಿದೆ. ಇದನ್ನು ತುಪ್ಪದೊಂದಿಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಯಾವುದೇ ಒಂದು ಅಡುಗೆ ಮಾಡೋ ಮುಂದೆ ನಾವು ಮನಸ್ಸು ಕೊಟ್ಟು ಮಾಡಿದರೆ ಅಥವಾ ಶ್ರದ್ಧೆಯಿಂದ ಮಾಡಿದರೆ ಎಲ್ಲ ಅಡುಗೆನೂ ರುಚಿಯಾಗಿರುತ್ತೆ. ಈಗ ನೋಡಿ, ಎಷ್ಟು ಸಾಫ್ಟಾಗಿದೆ. ಈಗ ನೋಡಿ, ಮುರಿಬೋದು, ತುಂಬ ಚೆನ್ನಾಗಾಗಿದೆ. ಸೊ ಆ ಬಾಯಿನಲ್ಲಿಟ್ಟರೆ ಇದು ನಾರ್ ಥರ ಬರಲ್ಲ. ಧನ್ಯವಾದಗಳು.